ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಇರಾನ್ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಮತ್ತೆ ಕ್ಲೋಸ್ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದಿದ್ದು ಅಮೆರಿಕ ಇಸ್ರೇಲ್ ಹಡಗುಗಳನ್ನೇ ಲಾಕ್ ಮಾಡಿದೆ ಇರಾನ್. ಇದು ಒಂದು ಕಡೆ ಡೆವಲಪ್ಮೆಂಟ್ ಆದರೆ, ಮತ್ತೊಂದು ಕಡೆ ರಷ್ಯಾದಿಂದ ತೈಲ ತಗೊಳ್ಳೋದಕ್ಕೆ ಟೈಮ್ ನಾವು ಕೊಟ್ಟಿದ್ದು ನಿಮಗೆ ಮುಗಿದೋಯ್ತು ಅಂತ ಹೇಳಿದ್ದ ಅಮೆರಿಕಾಗೆ ಈಗ ಶಾಕ್ ಕೊಟ್ಟಿದ್ದು ಭಾರತ. ಏನಾಗಿದೆ ಅಮೆರಿಕದ ಪರಿಸ್ಥಿತಿ? ಪಾಕಿಸ್ತಾನ ಬಳಸ್ಕೊಂಡು ಭಾರತದ ಮೇಲೆ ಏನು ಮಾಡೋಕೆ ಹೊರಟಿದೆ ಅಮೆರಿಕ? ಎಲ್ಲ ರಿಪೋರ್ಟ್ಸನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಷ್ಯಾದ ತೈಲ 1 ತಿಂಗಳು ಟೈಮ್ ಕೊಟ್ಟಿದ್ವಿ, ಸ್ಯಾಂಕ್ಷನ್ ಹಾಕ್ತೀವಿ ಈಗ ಮತ್ತೆ. ಆವಾಗ ಯುದ್ಧ ನಡೀತಿದ್ದಾಗ ಎಲ್ಲ ಕಡೆ ಸಮಸ್ಯೆ, ಅದಕ್ಕೆ ನಾವು ವಿನಾಯಿತಿ ಕೊಟ್ಟಿದ್ವಿ ಅಂತಲ್ವಾ ಅಮೆರಿಕ ಬಾಯಿ ಪಡ್ಕೊಂಡಿದ್ದು. ಆದರೆ ಭಾರತ ಮಾತ್ರ ರಷ್ಯಾದಿಂದ ತೈಲ ತರಿಸ್ಕೊಳ್ತಿರೋದಲ್ಲದೆ ಅನಿಲವನ್ನು ಕೂಡ, ಗ್ಯಾಸ್ ಕೂಡ ತರಿಸ್ಕೊಳ್ತಿದೆ. ಯಾಕಂದರೆ ಇಲ್ಲಿ ಸಮಸ್ಯೆ ಆಯ್ತಲ್ವಾ, ರಷ್ಯಾ ಭರ್ಜರಿ ಆಫರ್ ಕೊಡ್ತು, ಬೇರೆ 40% ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ ನಮ್ಮ ಸ್ಯಾಂಕ್ಷನ್ಡ್ ಫೆಸಿಲಿಟಿಯಿಂದ ಖರೀದಿ ಮಾಡಿದರೆ ಅಂತ. ಈ ಬಗ್ಗೆ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ. ಸೊ ಭಾರತ ತನ್ನ ಆಮದು ಪ್ರಕ್ರಿಯೆಯನ್ನು ರಷ್ಯಾದಿಂದ ಅಮೆರಿಕ ಯಾವ ಸ್ಯಾಂಕ್ಷನ್ ಹಾಕಿದ್ರೂ ತಲೆ ಕೆಡಿಸ್ಕೊಳ್ಳದೆ ಮುಂದುವರಿಸ್ತಾ ಇದೆ. ಇದು ಈಗ ಅಮೆರಿಕಾಗ ನುಂಗಲಾರದ ತುತ್ತಾಗಿದೆ. ಏನು ಮಾಡ್ತಿದೆ ಗೊತ್ತಾ? ಅದಕ್ಕೆ ಭಾರತ ಹೇಳಿತ್ತು, ಇದನ್ನು 100 ಕೋಟಿ ಜನಸಂಖ್ಯೆ, ನಮ್ಮ ಅವಶ್ಯಕತೆಗೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ. ನಮ್ಮ ಅವಶ್ಯಕತೆಗೆ ಬೇಕಾಗಿರೋದನ್ನು ಆ ರೇಟಲ್ಲಿ ಅಮೆರಿಕ ಅಂತೂ ಕೊಡೋಕ್ಕಾಗಲ್ವೇ? ನಮ್ಮ ಎಲ್ಲಿಂದ ತರೋಣ ಇಂಧನವನ್ನು? ಭಾರತ ಕೆಲಸ ಮಾಡಿದ್ದಕ್ಕೆ ತಾನೇ ಜಗತ್ತಿನ ಫ್ಯೂಯಲ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕಾಗಿದ್ದು. ಈಗ ಅದನ್ನೇ ಮುಂದುವರಿಸ್ತಾ ಇದೆ. ನಮಗೆ ಬೇಕಾದಾಗ ತೊಗೊಳ್ತೀವಿ, ಹಾಗಂತ ರಷ್ಯಾದಿಂದನೇ ತೊಗೊಳ್ತೀವಿ ಅಂತಲ್ಲ, ನಮಗೆ ಎಲ್ಲಿಂದ ಬೇಕೋ ಅಲ್ಲಿಂದ ತೊಗೊಳ್ತೀವಿ. ಈಗ ರಷ್ಯಾದಿಂದ ತೊಗೊಳ್ತಿದ್ದೀವಿ, ಫೆಬ್ರವರಿಯಿಂದ ತೊಗೊಳ್ತಿದ್ವಿ, ಮಾರ್ಚಲ್ಲೂ ಮುಂದುವರಿತು, ಏಪ್ರಿಲಲ್ಲೂ ಆಗ್ತಿದೆ. ಅದು ಸ್ಯಾಂಕ್ಷನ್ ಹಾಕಿಲ್ಲ, ಹಾಕಿದ್ದೀವಿ, ಅದು ಅಮೆರಿಕದ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಿವೆ, ಭಾರತದ ನಡೆ ಅಂತೂ ಚೇಂಜ್ ಆಗ್ತಿಲ್ಲ ಅಲ್ವಾ? ಈಗ ಭಾರತ ಈ ರೀತಿ ದಿಟ್ಟ ನಿಲುವನ್ನು ತಳಿತಿದ್ದಾಗ ಏನು ಮಾಡಿದೆ ಗೊತ್ತಾ ಅಮೆರಿಕ? ಇವಾಗಷ್ಟೇ ನಿನ್ನೆ ಅಷ್ಟೇ ಘೋಷಣೆ ಮಾಡಿತ್ತು, ಮುಗಿದಿದೆ ನಿಮ್ಮ ವಿನಾಯಿತಿ ಅವಧಿ ಅಂತ. ನಾವು ಕಂಟಿನ್ಯೂ ಮಾಡೋದು ನೋಡಿ, ಮಾನ ಮರ್ಯಾದೆ ಹೋಗುತ್ತೆ ಅಂತ ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡ್ತಿದ್ದೀವಿ ಅಂತ ಘೋಷಣೆ ಮಾಡಿದೆ. ಅಂದರೆ ತಮ್ಮ ಮಾತು ಯಾರೂ ಕೇಳೋರಿಲ್ಲ ಅಂದಾಗ ಹೆಂಗಾಗಿದೆ ಅಮೆರಿಕದ ಪರಿಸ್ಥಿತಿ ಅಂದರೆ, ಈಗ ಅವ್ರು ಹೇಳಿದರೂ ಕೇಳ್ತಿಲ್ಲ ಅಂದಮೇಲೆ ಎಲ್ಲರೂ ಮುಂದುವರಿಸ್ತಿದ್ದಾರೆ. ಚೀನಾನು ತೊಗೊಳ್ತಿದೆ, ಭಾರತನೂ ತೊಗೊಳ್ತಿದೆ. ಏನು ಮಾಡ್ತಾರೆ? ನಾವೇ ಪರ್ಮಿಷನ್ ಕೊಟ್ಟಿದ್ದೀವಿ ತೊಗೊಳ್ಳೋಕ್ಕೆ, ಇನ್ನೂ 1 ತಿಂಗಳು ತೊಗೊಳ್ರಪ್ಪ ಅಂತ ಮೀಸೆ ಮಣ್ಣಾದ ಮೇಲೂ ಕೂಡ ತಮ್ಮ ಪ್ರತಿಷ್ಠೆ ಹಾಳಾಗಿಲ್ಲ ಅಂತ ಮತ್ತೆ ಅದೇ ಒಣ ಜಂಬ ತೋರ್ತಾ ಇದೆ ಅಮೆರಿಕದ ಪರಿಸ್ಥಿತಿ ನೋಡಿ. ಈಗ ಆಗಿದ್ದೆಲ್ಲ ನನ್ನ ಪರ್ಮಿಷನ್ನಿಂದ ಅಂತ ಅವ್ರ ಖುಷಿಗೆ ಅವ್ರು ಹೇಳ್ಕೊಳ್ಬೇಕಷ್ಟೆ. ಭಾರತ ಅಂತೂ ಸರಿಯಾಗೆ ತಿರುಗಿಸ್ಕೊಟ್ಟಿದೆ. ಅಮೆರಿಕದ ಪ್ರಮುಖರೇ ಹೇಳ್ತಿರೋದು, ಇನ್ನು ತುಂಬ ದಿನ ನಾವು ಈ ಸ್ಯಾಂಕ್ಷನ್ ಆಟ ಆಡೋಕ್ಕಾಗಲ್ಲ ಅಂತ. ಟ್ರಂಪ್ ಸರ್ಕಾರದ ಭಾಗವಾಗಿರೋರೇ ಏನು ಹೇಳ್ತಿದ್ದಾರೆ ನೋಡಿ ಅವ್ರ ಸ್ಟೇಟ್ಮೆಂಟು. ಇನ್ನು ಮುಂದೆ ಈ ತೈಲ, ಇಂಧನ ಖರೀದಿ ಎಲ್ಲ ಬೇರೆ ಬೇರೆ ಕರೆನ್ಸಿಗಳಲ್ಲಿ ನಡೆಯೋವಾಗ ನಾವೆಲ್ಲಿ ಸ್ಯಾಂಕ್ಷನ್ ಹಾಕೋಕ್ಕಾಗತ್ತೆ? ಡಾಲರಲ್ಲಿ ನಡೆದಿದ್ದಕ್ಕೆ ಸ್ಯಾಂಕ್ಷನ್ ಹಾಕ್ಬೋದು ಅವರು. ಬೇರೆ ಬೇರೆ ಕರೆನ್ಸಿ ಮೇಲೆ ಎಲ್ಲ ಅವಲಂಬನೆ ಆಗ್ತಿದೆ. ಈಗ ರಷ್ಯಾ, ಭಾರತ, ಚೀನಾ ಎಲ್ಲ ಆ ಒಂದು ಆಲ್ಟರ್ನೇಟಿವ್ ಹುಡುಕ್ತಾ ಇರೋದೇ ಅಲ್ವಾ. ರಷ್ಯಾ ಭಾರತದ ವ್ಯವಹಾರ ಅಂತೂ ಬೇರೆ ಕರೆನ್ಸಿಯಲ್ಲಿ ನಡೆಯೋಕ್ಕೆ ಶುರುವಾಗ ತುಂಬ ದಿನ ಆಯಿತು. ಹಾಗಾಗಿ ನಾವು ಸ್ಯಾಂಕ್ಷನ್ ಹಾಕೋಕ್ಕಾಗಲ್ಲ. ಒಂದು ಪೋರ್ಷನ್ ಡಾಲರಲ್ಲಿ ನಡೀತಿರುತ್ತೆ, ಒಂದಿಷ್ಟು ಬೇರೆ ಇದರಲ್ಲಿ ನಡೀತಿರುತ್ತೆ. ಇನ್ನು ನಮ್ಮ ಕಷ್ಟ ಈ ಸ್ಯಾಂಕ್ಷನ್ ಆಟ ಅನ್ನೋದನ್ನು ಅಮೆರಿಕನೇ ಒಪ್ಕೊಳ್ತಾ ಇದೆ. ಟ್ರಂಪ್ ಬಂಡವಾಳವನ್ನು ಈಗ ಅದೇ ಸರ್ಕಾರದ ಭಾಗವಾಗಿರೋ ಪ್ರಮುಖರೇ ಬಯಲು ಮಾಡ್ತಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ಮಾತು, ವಿವಿಧ ಪ್ರಮುಖರ ಮಾತುಗಳನ್ನು ನೋಡ್ಬೋದು. ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಇದರ ನಡುವೆ ಇರಾನ್ ಶಾಕ್ ಕೊಟ್ಟಿದೆ. ಭಾರತ ಹೆಂಗಾದರೂ ಕಟ್ಟು ಹಾಕಬೇಕು ಅಂತ ಅಮೆರಿಕದ ಪ್ರಯತ್ನ ಮುಂದುವರೆದಿದೆ. ಸುಳ್ಳು ಹೇಳಿ ಸಿಕ್ಕಾಕ್ಕೊಂಡ ಅಮೆರಿಕ. ಒಂದು ದಿನದಲ್ಲಿ 7 ಸುಳ್ಳು ಟ್ರಂಪ್ ಹೇಳಿದ್ದು ಈಗ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಿದೆ. ಹಾರ್ಮುಜ್ ಓಪನ್ ಆಯಿತು, ಇನ್ನೇನು ತೈಲ ಬೆಲೆನೂ ಇಳಿಕೆ ಆಗೇ ಬಿಡ್ತು, ಮಾರ್ಕೆಟ್ ಸ್ಥಿರತೆ ಬರುತ್ತೆ ಅಂತೆಲ್ಲ ಅಂದುಕೊಳ್ಳೋ ಅಷ್ಟೊತ್ತಿಗೆ, ಇರಾನೇ ಹೇಳಿತ್ತಲ್ವ, ಅಂದುಕೊಳ್ಳೋ ಅಷ್ಟೊತ್ತಿಗೆ ಶಾಕ್ ಎದುರಾಗಿದೆ ಜಗತ್ತಿಗೆ. ಮತ್ತೊಂದು ದೊಡ್ಡ ಬೆಳವಣಿಗೆ ಆಗ್ತಿದೆ. ಜಲಸಂಧಿ, ಹಾರ್ಮುಜ್ ಜಲಸಂಧಿಯಲ್ಲಿಯೇ IRGC ಇರಾನ್ ಪಡೆಗಳು ಏನು ಮಾಡಿವೆ? ಅಮೆರಿಕ ಇಸ್ರೇಲ್ಗೆ ಬಹಳ ದೊಡ್ಡ ಶಾಕ್. ಮಿಸೈಲು ಅವರ ಹಡಗುಗಳಿಗೆ ಆಘಾತವನ್ನು ಕೊಟ್ಟಿದೆ ಇರಾನ್. ಏನಾಗಿದೆ ಹಾಗಾದರೆ ಜಲಸಂಧಿಯಲ್ಲಿ? ಕದನ ವಿರಾಮ 2ನೇ ಸುತ್ತಿನ ಮಾತುಕತೆ ಬಗ್ಗೆ ಚರ್ಚೆ ಆಗ್ತಿರುವಾಗಲೇ ನಡೆದಿದ್ದೇನು.
ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಸಂಧಾನ, ಪಾಕಿಸ್ತಾನದಲ್ಲಿ 2ನೇ ಸುತ್ತಿನ ಮಾತುಕತೆ ನಡೆಯುತ್ತಾ, ಅಕಸ್ಮಾತ್ ಅದು ಯಶಸ್ವಿ ಆದರೆ ಪಾಕಿಸ್ತಾನಕ್ಕೆ ಭೇಟಿ ಕೊಡಲಿರೋ ಟ್ರಂಪ್ ನೆಕ್ಸ್ಟ್ ಟಾರ್ಗೆಟೇ ಭಾರತ. ಈ ಯುದ್ಧ ನಿಲ್ತಿದ್ದಂಗೆ ಭಾರತದಲ್ಲಿ ಏನಾದರೂ ಶುರುವಾಗೇ ಆಗುತ್ತೆ ಅನ್ನೋದು ಅವ್ರ ಪ್ಲ್ಯಾನ್. ಹಾಗಾಗಿ ಪಾಕಿಸ್ತಾನಕ್ಕೆ ಭೇಟಿ ಕೊಡೋದು, ಆ ಮೂಲಕ ಕಾಶ್ಮೀರದ ಪಾಕಿಸ್ತಾನದ ನರೇಟಿವ್ಗೆ ಬಲ ತುಂಬೋದು ಎಲ್ಲ ಪ್ಲ್ಯಾನ್ ಇದೆ, ಅದು ಬೇರೆ ವಿಷಯ. ಈ ಯುದ್ಧ ಮುಗಿದ ಮೇಲೆ ಭಾರತ ತುಂಬ ಅಲರ್ಟ್ ಆಗಿರಬೇಕು, ಅದು ತುಂಬ ಇಂಪಾರ್ಟೆಂಟ್ ವಿಚಾರ. ಈ ಹೊತ್ತಲ್ಲಿ ನೋಡಿ, ಇರಾನು ಏನು ಯುರೇನಿಯಂ ಎಲ್ಲ ಹಸ್ತಾಂತರಿಸೋದಕ್ಕೆ ರೆಡಿ ಆಗಿಬಿಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನು ಯಾವುದೇ ದೊಡ್ಡ ಕಂಡೀಷನ್ ಹಾಕದೆ ಓಪನ್ ಮಾಡಿದೆ ಅಂತ 7 ವಿಚಾರಗಳನ್ನು ಹೇಳಿದ್ರು ಟ್ರಂಪ್. ಈಗ ಎಲ್ಲ ಸುಳ್ಳು ಹೇಳಿದೆ ಅಂತ ಇರಾನ್ ತಿರುಗಿಸ್ಕೊಟ್ಟಿದೆ. ಯಾವ ಯುರೇನಿಯಮ್ಮು ಹಸ್ತಾಂತರ ಇಲ್ಲ. ಹಾರ್ಮುಜ್ ಜಲಸಂಧಿ ಓಪನ್ ಅನ್ನೋದು ಯಾವಾಗ, ಎಲ್ಲ ಕಂಡೀಷನ್ಗಳು ಆದಾಗ ಮಾತ್ರ. ಸಿಡಿದೆದ್ದಿದೆ ಇರಾನ್ ಈಗ ಇಸ್ರೇಲ್ನ ಈ ಕುತಂತ್ರ ಅಂತ ಹೇಳ್ತಿರೋದು. ನಾವು ಸುಮ್ಮನಿರಲ್ಲ, ಇದ್ರ ವಿರುದ್ಧ ಸರಿಯಾದ ಪಾಠ ಕಲಿಸ್ತೀವಿ. ಯಾವ ಕಾರಣಕ್ಕೂ ಹಾರ್ಮುಜ್ ಓಪನ್ ಆಗಲ್ಲ. ಸಂಧಾನದ ಮಾತುಕತೆಗಳಿಗೆ ಬದ್ಧವಾಗಿ ಇರದೇ ಇದ್ರೆ ನೀವು ಕದನ ವಿರಾಮ ಮುರಿದಿದ್ದೀರಾ ಅಂತ ಸಿಡ್ದಿದ್ದಿದೆ, ಅಷ್ಟಕ್ಕಷ್ಟು ಸುಳ್ಳು ಹೇಳ್ತಿದ್ದೀರಲ್ಲ ಅಂತ. ಅದರ ನಡುವೆ ನೋಡಿ, ಈಗ ಬುಧವಾರ ಅತ್ಯಂತ ಮಹತ್ವದ ದಿನ, ಏನಾಗತ್ತೆ ಅನ್ನೋದಕ್ಕೆ ಮಹತ್ವದ ದಿನ. ಇದರ ನಡುವೆನೇ ಅಮೆರಿಕ ಮತ್ತು ಇಸ್ರೇಲ್ನ 16 ಕ್ರೂಸ್ ಮಿಸೈಲ್ಸನ್ನು ವಾಪಸ್ ಕಳಿಸಿದ್ದಾರೆ. ಲಾಕ್ ಮಾಡಿ ವಾಪಸ್ ಕಳಿಸಿದ್ದೀವಿ ಅನ್ನೋದನ್ನು ಘೋಷಿಸಿದೆ IRGC. 16 ಕ್ರೂಸ್ ಮಿಸೈಲ್ ಸಂಬಂಧಪಟ್ಟಂದಲ್ಲಿ ಏನು ಹಡಗುಗಳು ಚೇಸ್ ಮಾಡುತ್ತೆ, ಫಸ್ಟು ಅದನ್ನು ಹಿಮ್ಮೆಟ್ಟಿಸತ್ತೆ, ವಾಪಸ್ ಕಳಿಸತ್ತೆ. ಎಷ್ಟು ಬೆಳವಣಿಗೆ ಆಗಿದೆ ಅಮೆರಿಕ ಇಸ್ರೇಲ್ಗೆ ಸಂಬಂಧಪಟ್ಟಿದ್ದು. ಸೊ ಇರಾನ್ ಈಗ ಶಾಕ್ ಕೊಟ್ಟಿದೆ. ಯಾವ ಹಾರ್ಮುಜ್ ಓಪನ್ ಇದೆ ಅಂತ ಟ್ರಂಪ್ ತಾನು ಮಾಡಿಸಿದೆ, ಆಯಿಲ್ ಪ್ರೈಸ್ ಎಲ್ಲ ಕಡಿಮೆ ಆಯಿತು ಅಂತಿದ್ರು. ಇವರೇ ಬ್ಲಾಕ್ ಮಾಡೋಕ್ಕೆ ಕಾರಣ ಆಗಿರೋದು. ಫಸ್ಟ್ ಆಫ್ ಆಲ್ ಓಪನ್ ಮಾಡಿಸ್ದೆ ಅಂತಿದ್ರು. ಈಗ ಅಲ್ಲಿ ಅವರ ಹಡಗುಗಳಿಗೇನೆ ಆಘಾತ ಎದುರಾಗಿದೆ. US ವಾರ್ಶಿಪ್ಗಳು ಬಂದಿದ್ದು ಅಲ್ಲಿ ಅನ್ನೋದು ಗೊತ್ತಾಗಿದೆ. 16 ಕ್ರೂಸ್ ಮಿಸೈಲು ವಾರ್ಶಿಪ್ಗಳು ಬಂದಿದ್ವು, ಅದನ್ನೆಲ್ಲ ಈಗ ವಾಪಸ್ ಕಳಿಸಿರೋದು, ಲಾಕ್ ಮಾಡಿರೋದನ್ನು IRGC ಬಹಿರಂಗವಾಗಿ ಹೇಳ್ಕೊಂಡಿದೆ. ಸೊ ಅಮೆರಿಕಾಗೆ ಮತ್ತೆ ಹಿನ್ನಡೆಯಾಗಿದೆ ಅಲ್ಲಿ. ಹಾರ್ಮುಜು ಓಪನ್ ಇರುತ್ತೆ ಮತ್ತು ಇರಾನ್ಗೆ ಮಾತ್ರ ಬ್ಲಾಕೇಡ್ ಮುಂದುವರಿಯುತ್ತೆ ಅಂತ ಅಮೆರಿಕ ಟ್ರಂಪ್ ಕೊಚ್ಚಿಕೊಳ್ತಾ ಇದ್ದಿದ್ದು. ಬ್ಲಾಕೇಡ್ ಮುಂದುವರಿಸೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಿರೋದು ಸತ್ಯ, ಆದರೆ ಹಾರ್ಮುಜಲ್ಲಿ ಅಮೆರಿಕಾಗೆ ಹಿನ್ನಡೆಯಾಗಿರೋದು ಅಷ್ಟೇ ಸತ್ಯ ಅನ್ನೋದನ್ನು ಇರಾನ್ ಈಗ ಬಟಾಬಯಲು ಮಾಡಿದೆ. ಅದರ ಬೆನ್ನಲ್ಲೇ ಈ ಕದನ ವಿರಾಮದ ವಿಚಾರದಲ್ಲಿ ಅಷ್ಟು ಸಲೀಸಾಗಿ ಏನು ನಡೆಯಲ್ಲ, ಯುರೇನಿಯಂ ಹಸ್ತಾಂತರ ಅನ್ನೋದಂತೂ ನೀವು ಕಾಣ್ತಿರೋ ಕನಸು ಅಂತ ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಕಟ್ಟಾಗಿ ಇರಾನ್ ಘೋಷಿಸಿದ್ದು ಅಮೆರಿಕಾಗಿದು ಹಿನ್ನಡೆ. ಸೊ ಏನು ಮಾಡ್ತಾರೆ, ಮಾತುಕತೆ ಕೂರಿಸುವಲ್ಲಿ ಅಮೆರಿಕ ಯಶಸ್ವಿ ಆಗುತ್ತಾ ಅನ್ನೋದೇ ಈಗಿರುವಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ಈ ಕದನ ವಿರಾಮ ಆಗಿಬಿಟ್ರೆ ಇದೆಲ್ಲ ಟ್ರಂಪ್ ಆ ಕ್ರೆಡಿಟನ್ನು ಕಂಪ್ಲೀಟಾಗಿ ಪಾಕಿಸ್ತಾನಕ್ಕೆ ಕೊಡೋಕ್ಕೆ, ಪಾಕಿಸ್ತಾನದ ಮೇಲೆ ಪ್ರೀತಿ ಪ್ರೇಮ ಏನು ಉಕ್ಕಿ ಹರಿತಿದೆಯಲ್ಲ, ಸಿಕ್ಕಾಪಟ್ಟೆ ಪ್ರೀತಿ, ಆ ಪ್ರೀತಿಯ ಉಡುಗೊರೆ ಪ್ರೇಮದ ಕಾಣಿಕೆ ಕೊಡೋದಕ್ಕೆ ಪಾಕಿಸ್ತಾನಕ್ಕೆ ಬರಲಿದ್ದಾರೆ ಟ್ರಂಪ್. ಆಗ್ತಿದ್ದಂಗೆ ಪ್ಲ್ಯಾನು ಫಿಕ್ಸ್ ಆಗಿದೆ. ಮುನೀರ್ ಮತ್ತು ಶರೀಫು ಪಾರ್ಟಿ ಹೋಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಮೆರಿಕ ನಾಯಕರಿಗೆಲ್ಲ ಟ್ರಂಪೇ ಬರಲಿದ್ದಾರೆ ಅಂದಮೇಲೆ ಕೇಳಬೇಕಾ, ಅಮೆರಿಕ ಅಧ್ಯಕ್ಷ ದೊಡ್ಡಣ್ಣ ಪಾಕ್ನಂತಹ ಬೆಗ್ಗರ್, ಅವರು ಬ್ರೋಕರ್ ಈಗ ಅವರು ಸದ್ಯಕ್ಕೆ, ಬಟ್ ಅದು ಬೆಗ್ಗರು. ಸೌದಿ ಅರೇಬಿಯಾ ಪಾಪ ಸಾಲನ ಮತ್ತೆ ಕೊಡ್ತಿದೆ, 1000 ಕೋಟಿ, ಹಳೆ ಸಾಲದ ಅವಧಿಯನ್ನು ವಿಸ್ತರಿಸ್ತಿದೆ. ಇಂಥ ಪರಿಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ 2 ಗಂಟೆ ಪೀಕ್ ಅವರ್ಸಲ್ಲಿ ಕರೆಂಟ್ ತೆಗೆಯೋ ಪರಿಸ್ಥಿತಿಯಲ್ಲಿರೋ ಪಾಕಿಸ್ತಾನ, ಅಮೆರಿಕದ ಪ್ರೀತಿ ಪಾತ್ರ ದೇಶ, ಈಗ ಹಿರಿ ಹಿಗ್ತಿರೋದು. ಇದಕ್ಕೆ ಟ್ರಂಪ್ ಬಂದರೆ ಪಾಕಿಸ್ತಾನಕ್ಕೆ ಅದು ಅವರಿಗೆ ಭಾರತದ ವಿರುದ್ಧ ದೊಡ್ಡ ಜಯ ಸಿಕ್ಕಂಗಾಗತ್ತೆ, ದೊಡ್ಡ ಬಲ ಬರುತ್ತೆ. ಒಂದು ನರೇಟಿವ್ ಬಿಲ್ಡ್ ಮಾಡ್ಬೋದು, ಭಾರತದ ವಿರುದ್ಧ ನಾವು ಸಂಧಾನ ಮಾಡಿ, ಅಂದರೆ ಅವ್ರಿಗಿಂತ ನಾವೇ ಸ್ಟ್ರಾಂಗು ಅನ್ನೋ ರೀತಿಯಲ್ಲಿ ನರೇಟಿವ್ ಬಿಲ್ಡ್ ಮಾಡಬಹುದು. ಬಂದವ್ರು ಸುಮ್ಮನೆ ಹೋಗ್ತಾರೆ. ಟ್ರಂಪ್ ಕಾಶ್ಮೀರದ ವಿಚಾರದಲ್ಲಿ ಏನಾದರೂ ಕಡ್ಡಿ ಆಡಿಸಿ ಹೋಗ್ತಾರೆ. POK ಕಾಶ್ಮೀರ ಅಂದ್ಕೊಂಡು ಕಡ್ಡಿ ಆಡಿಸಿ ಹೋಗುತ್ತೆ. ಅಮೆರಿಕದ ಕೆಲಸನೇ ಅದು. ಅಲ್ಲಿ ಮತ್ತೆ ಈಗಾಗಲೇ POKಯಲ್ಲಿ ಲಾಂಚ್ ಪ್ಯಾಡ್ಗಳು ಇದ್ದಕ್ಕಿದ್ದಂತೆ, ಇಷ್ಟು ದಿನ ಇಲ್ದಿರೋದು ಇದ್ದಕ್ಕಿದ್ದಂತೆ ಎಷ್ಟು ಲಾಂಚ್ ಪ್ಯಾಡ್ಗಳು, 72ರಿಂದ 80, ಕೆಲವು ಪ್ರದೇಶದ ಬೇರೆ ಬೇರೆ ಕಡೆದೆಲ್ಲ ಸೇರಿಸಿದ್ರೆ 110 ಲಾಂಚ್ ಪ್ಯಾಡ್ಗಳು ಆ್ಯಕ್ಟಿವ್ ಆಗಿವೆ. 1100 ಟೆರರಿಸ್ಟ್ಗಳು ಒಳ ನುಸುಳೋದಕ್ಕೆ, ಲಷ್ಕರ್ ಎ ತೊಯ್ಬಾ ಜೈಷ್ ಸಂಘಟನೆ ಟೆರರಿಸ್ಟ್ಗಳು ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರೋ ಸಂಪೂರ್ಣ ರಿಪೋರ್ಟ್, ಇಂಟೆಲ್ ರಿಪೋರ್ಟ್ ಸಿಕ್ಕಿದೆ.
ಈ ಬಗ್ಗೆ ವರದಿನ ಮುಂದೆ ಇಟ್ಟಿದ್ವಿ. ಅತ್ಯಂತ ಭಯಾನಕ ಬೆಳವಣಿಗೆ ಗಡಿಯಲ್ಲಿ ಆಗ್ತಿದೆ. ನಮ್ಮ ಸೇನೆ ರಕ್ಷಣಾ ಪಡೆಗಳು ಮೈಯೆಲ್ಲ ಕಣ್ಣಾಗಿ ಅವರನ್ನು ಹಿಮ್ಮೆಟ್ಟಿಸೋದಕ್ಕೆ, ಚಂಡಾಡೋದಕ್ಕೆ, ಹೆಡೆಮುರಿ ಕಟ್ಟೋದಕ್ಕೆ ಕಾಯ್ತಿವೆ ಅಂತ. ಹೀಗಿರುವಾಗ ಅಮೆರಿಕ ರಿಪೋರ್ಟಿಗೆ ನೆನಪಾಗ್ತಿರೋದು ನೋಡಿ. ಇತ್ತೀಚೆಗಷ್ಟೇ ಏನು ಹೇಳಿತ್ತು, ಭಯೋತ್ಪಾದಕರ ಬಹಳ ದೊಡ್ಡ ದಾಳಿ, ಪಹಲ್ಗಾಮ್ ದಾಳಿ ಮೀರಿಸೋ ದಾಳಿ ಆಗೋದಿದೆ ಭಾರತದಲ್ಲಿ, ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ. ಅದಾದ ಮೇಲೆ ಒಂದು ದೊಡ್ಡ ಯುದ್ಧ ಆಗತ್ತೆ ಪಾಕ್ಗೂ ಭಾರತಕ್ಕೂ ಅಂತ ಕನಸು ಬಿದ್ದಿತ್ತು ಪಾಪ ಅವ್ರಿಗೆ. ಇಂಟೆಲ್ ರಿಪೋರ್ಟ್ ಭವಿಷ್ಯವಾಣಿ ನುಡಿದಿತ್ತು. ಈಗ ಅದೇ ಥರ ಇಲ್ಲಿ ಆಗ್ತಿದೆ ನೋಡಿ. ಅವ್ರು ಹೇಳಿದ್ದು, ಅಮೆರಿಕ ಹೇಳಿದ್ದು ಇಲ್ಲಿ ಆಗ್ತಿರೋದು. ಹೆಂಗೆ ಲಿಂಕ್ ನೋಡಿ, ಅಲ್ಲಿ ಹೇಳಿದ್ದೇ ಇಲ್ಲಿ ಆಗೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಅಮೆರಿಕ ಇಂಟೆಲ್ ರಿಪೋರ್ಟ್ ಕೊಡುತ್ತೆ, ಅದು ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಈಗ 1100 ಭಯೋತ್ಪಾದಕರು, ಹಿಂದೆಂದೂ ಈ ಸೀಸನ್ನಲ್ಲಿ ಈ ಥರ ಬಂದಿದ್ದೇ ಇಲ್ಲ. 50, 100 ಈ ಲೆಕ್ಕ ಇರುತ್ತೆ. ಸಾವಿರ ಗಟ್ಟಲೆ ಟಾಪ್ ಲೀಡರ್ಸ್ನ ಈಗ LOC ಅದರಲ್ಲೂ POK ರೀಜನ್ನಲ್ಲಿ ಬಿಟ್ಟಿದೆ ಪಾಕಿಸ್ತಾನ. ಅಂದರೆ ಇದು ಯಾರ ಕೈವಾಡ ಅನ್ನೋದು ಗೊತ್ತಾಗತ್ತೆ. ನೆಕ್ಸ್ಟ್ ಲೆವೆಲ್ಗೆ ಹೋಗಬಹುದು. ಭಾರತದ ನಡುವಿನ ಕಾನ್ಫ್ಲಿಕ್ಟು, ಯಾವುದೇ ಹೀನ ಕೃತ್ಯಕ್ಕೆ ಪಾಕಿಸ್ತಾನ ಕೈ ಹಾಕಬಹುದು. ಭಾರತನೂ ರೆಡಿ ಇರಬೇಕಾಗತ್ತೆ. ಭಾರತ ರೆಡಿ ಇದೆ. ಭೂಪಟದಿಂದ ಪಾಕಿಸ್ತಾನ ಅಳಿಸಿ ಹಾಕ್ತೀವಿ ಅನ್ನೋ ಶಪಥ ಮಾಡಿದ್ದಾಗಿದೆ ಈಗಾಗಲೇ. ಈ ಸಲ ನೌಕಾಪಡೆ, ಕಳೆದ ಬಾರಿ ವಾಯುದಳ ಆಗಿತ್ತು ಆಪರೇಷನ್ ಸಿಂಧೂರ, ಈ ಸಲ ನೌಕಾಪಡೆ ಚಾನ್ಸು. ಏನು ಬೇಕಾದರೂ ಆಗಬಹುದು, ಯಾವುದೇ ಭಾಗ ಹರ್ಕೊಂಡು ಹೋಗಬಹುದು ಅನ್ನೋ ತನಕ ಪಾಕಿಸ್ತಾನ ರೆಡಿ ಇರಬೇಕಾಗತ್ತೆ. ಈ ಸಲ ಅಮೆರಿಕದ ಮಾತು ಕೇಳಿಕೊಂಡು ಕುಣಿಯುವ ಮುನ್ನ ಭಾರತದ ಆರ್ಥಿಕತೆ ಹಾಳು ಮಾಡಬೇಕು ಅಂತ ನೆಕ್ಸ್ಟ್ ಟಾರ್ಗೆಟ್. ಈಗ ಇರಾನು ಮತ್ತೊಂದು ಎಲ್ಲ ಆದಮೇಲೆ ಯುದ್ಧದಲ್ಲಿ ಬ್ಯುಸಿ ಇರಬೇಕಲ್ಲ ಪಾಪ ಅಮೆರಿಕ. ಅವರ ಡಿಮ್ಯಾಂಡ್ ಇಟ್ಕೊಳ್ಬೇಕು, ಅವ್ರ ದೇಶ ರಿಚ್ ಮಾಡ್ಕೊಳ್ತಾನೆ ಇರಬೇಕಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಭಾರತನೇ ಅವರದ್ದು. ಇದೆಲ್ಲವನ್ನು ಅರಿತಿರೋ ಭಾರತ ತುಂಬ ನಾಜೂಕು ಹೆಜ್ಜೆಗಳನ್ನು ಇಡ್ತಿರೋದಂತೂ ಹೌದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.